ಪ್ರೀತಿಯ ವೀಕ್ಷಕರೇ, ನಿಮ್ಮ ಮೈಲ್ಡ್ ಫ್ಯಾಮಿಲಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು FA1 9ನೇ ತರಗತಿಯ FA1 ಪರೀಕ್ಷೆ ಕ್ವಶನ್ ಪೇಪರ್ ಬಗ್ಗೆ ತಿಳ್ಕೊತಿದ್ದೀವಿ. 20 ಅಂಕಗಳಿಗೆ ಈ ಕ್ವಶನ್ ಪೇಪರ್ ಹೇಗಿದೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಯಾರಾದರೂ ನಮ್ಮ ಚಾನಲನ್ನು ಇವತ್ತು ನೋಡ್ತಾ ಇದ್ರೆ ಅಥವಾ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅನ್ನೋದಾದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಪುಟ್ಟ ಕೆಲಸ ನಮಗೆ ದೊಡ್ಡ ಪ್ರೇರಣೆ ಅಂತ ಹೇಳೋದನ್ನ ನಾನು ಮರೆಯಲ್ಲ. ಹಾಗೇನೆ ಅದ್ರ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನನ್ನು ಪ್ರೆಸ್ ಮಾಡಿದ್ರೆ ನಾನು ಹಾಕ್ತಕ್ಕಂಥ ಎಲ್ಲಾ ವಿಡಿಯೋಗಳು ನಿಮಗೆ ಸಿಗ್ತವೆ, ಮತ್ತೆ ನಿಮ್ಮ ಮುಂದಿನ ದಿನಕ್ಕೆ ಒಳ್ಳೇದಾಗುತ್ತೆ ಅಂತ ಅನ್ನೋದನ್ನ ಹೇಳ್ತಾ, ಈಗ FA1 ಟೆಸ್ಟ್ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲಿಷ್ 20 ಮಾರ್ಕ್ಸ್ 9th ಸ್ಟ್ಯಾಂಡರ್ಡ್ ಕ್ವಶನ್ ಪೇಪರ್ಸ್ ಈ ರೀತಿ ಇದೆ. ಮೊದಲನೇ ಮುಖ್ಯ ಪ್ರಶ್ನೆ, ಡೂ ಆಸ್ ಡೈರೆಕ್ಟೆಡ್. 6 ಅಂಕಗಳಿಗೆ 1 ಅಂಕದ 6 ಪ್ರಶ್ನೆಗಳಿದಾವೆ ಇಲ್ಲಿ. ಮೊದಲನೇದು ಕಾಲೋಕೇಟಿವ್ ವರ್ಡ್ ಇದೆ. ಕಂಬೈನ್ ದ ವರ್ಡ್ ಇನ್ ಕಾಲಮ್ ಎ ವಿತ್ ಇಟ್ಸ್ ಕಾಲೋಕೇಟಿವ್ ವರ್ಡ್ ಇನ್ ಕಾಲಮ್ ಬಿ. ಸ್ವಿಮ್ಮಿಂಗ್, ರಿವರ್, ಪೂಲ್, ವೆಲ್, ಸಿ ಇದೆ. ಯಾವುದು ಸೂಟಬಲ್ಲೋ ಅದನ್ನು ನಾವು ಆಯ್ಕೆ ಮಾಡ್ಕೋಬೇಕಾಗುತ್ತೆ. ಇನ್ನು ಎರಡನೇದು, ಚೂಸ್ ದ ಇನ್ಫಿನಿಟಿವ್. ಇನ್ಫಿನಿಟಿವ್ ಅನ್ನು ಆಯ್ಕೆ ಮಾಡ್ಕೊಳ್ತಕ್ಕಂಥದ್ದು. ಯುಧಿಷ್ಠಿರ ಸೆಂಟ್ ಹಿಮ್ ಟು ಫೆಚ್ ಸಮ್ ವಾಟರ್. ಇದರಲ್ಲಿ ಯಾವುದು ಇನ್ಫಿನಿಟಿವ್ ಅಂತಕ್ಕಂಥದ್ದು 4 ಆಪ್ಷನ್ಸ್ ಕೊಟ್ಟಿದ್ದೀವಿ. ಮೂರನೇದು, ಚೂಸ್ ದ ಕರೆಕ್ಟ್ ಕ್ವಶನ್ ಟ್ಯಾಗ್. ಕ್ವಶನ್ ಟ್ಯಾಗ್ ಅನ್ನ ಮಾಡೋಕೆ ಹೇಳಿದ್ದೀವಿ. ಹಿ ವಾಸ್ ಶಾಕ್ಡ್, ಅದಕ್ಕೆ ಯಾವ ಕ್ವಶನ್ ಟ್ಯಾಗ್ ಬರುತ್ತೆ ಅಂತಕ್ಕಂಥದ್ದು 4 ಆಪ್ಷನ್ಸ್ ಕೊಟ್ಟಿದ್ದೀವಿ. ಅದರಲ್ಲಿ ಒಂದನ್ನು ಆಯ್ಕೆ ಮಾಡ್ಕೋಬೇಕಾಗುತ್ತೆ. ಇನ್ನು 4ನೇದು, ಐಡೆಂಟಿಫೈ ದ ಪಾರ್ಟ್ಸ್ ಆಫ್ ಸ್ಪೀಚ್ ಆಫ್ ದ ಅಂಡರ್ಲೈನ್ಡ್ ವರ್ಡ್. ಮೆನಿ ವೈಸ್ ಮೆನ್ ಕೇಮ್ ಟು ಮೀಟ್ ದ ಕಿಂಗ್. ಇಲ್ಲಿ ಅಂಡರ್ಲೈನ್ ಮಾಡಿರೋ ಶಬ್ದ ವೈಸ್ ಅಂತಕ್ಕಂಥದ್ದು. ಇದು ಯಾವ ಪಾರ್ಟ್ಸ್ ಆಫ್ ಸ್ಪೀಚ್ ಆಗುತ್ತೆ ಅನ್ನೋದನ್ನ ನಾವು ಬರಿಬೇಕಾಗುತ್ತೆ. ಇನ್ನು 5ನೇ ಪ್ರಶ್ನೆ, ಚೂಸ್ ದ 1 syllable ವರ್ಡ್. ವಿಸ್ಡಮ್, ಡಿಸೆಂಬರ್, ಪೊಟ್ಯಾಟೊ, ಬ್ಯಾಂಕ್. ಇವುಗಳಲ್ಲಿ ಯಾವುದು 1 syllable ವರ್ಡ್ ಅನ್ನೋದನ್ನ ನಾವು ಹೇಳಬೇಕಾಗುತ್ತೆ. 6ನೇ ಪ್ರಶ್ನೆ, ಫಿಲ್ ಇನ್ ದ ಬ್ಲಾಂಕ್ ವಿತ್ ಪ್ರಾಪರ್ ಆರ್ಟಿಕಲ್. ಆರ್ಟಿಕಲ್ ಎ ಆ್ಯಂಡ್ ದಿ ಏನಿದೆ, ಇವುಗಳಲ್ಲಿ ಯಾವುದು ಸೂಟಬಲ್ ಆರ್ಟಿಕಲ್ ಅನ್ನು ಇಲ್ಲಿ ಯೂಸ್ ಮಾಡಬೇಕು ಅನ್ನೋದನ್ನ ನಾವು ಬರಿಬೇಕು. ಶಿ ಈಸ್ ಡ್ಯಾಶ್ ಇಂಟೆಲಿಜೆಂಟ್ ಗರ್ಲ್. ಇನ್ನು 2ನೇ ಮುಖ್ಯ ಪ್ರಶ್ನೆ, ಇದು 4 ಪ್ರಶ್ನೆಗಳಿದೆ. ಇದರಲ್ಲಿ 7, 8, 9 ಮತ್ತೆ 10. 4 ಪ್ರಶ್ನೆಗಳಿಗೂ ತಲಾ 2 ಅಂಕ, ಒಟ್ಟು 8 ಅಂಕಗಳಿಗೆ ಈ 4 ಪ್ರಶ್ನೆಗಳು. 7ನೇ ಪ್ರಶ್ನೆ, ವಾಟ್ ವಾಸ್ ದ ವಾರ್ನಿಂಗ್ ಆಫ್ ಯಕ್ಷ ಟು ಯುಧಿಷ್ಠಿರ. 8, ಹೌ ಈಸ್ ದ ಸ್ಪ್ರಿಂಗ್ ಸೀಸನ್ ಡಿಸ್ಕ್ರೈಬ್ಡ್ ಇನ್ ದ ಪೋಯಮ್ ಉಪಗುಪ್ತ. 9th, write the 3 questions for which the king wanted to have answers. 10th one, why is the poet grateful for eyes and ears. 3ನೇ ಮುಖ್ಯ ಪ್ರಶ್ನೆ, ಆನ್ಸರ್ ದ ಫಾಲೋಯಿಂಗ್ ಎಕ್ಸ್ಟ್ರಾಕ್ಟ್ಸ್. 11ನೇ ಪ್ರಶ್ನೆ, ಇದು ಎಕ್ಸ್ಟ್ರಾಕ್ಟ್. ಯುವರ್ ಆರೋಸ್ ಕ್ಯಾನ್ ನಾಟ್ ಟಚ್ ಮೀ. ಎ, ಹೂ ಸೆಡ್ ದಿಸ್. ಬಿ, ಹೂ ವಾಸ್ ಶೂಟಿಂಗ್ ಆರೋಸ್. ಸಿ, ವೈ ವಾಸ್ ಹಿ ಶಾಟ್ ದ ಆರೋಸ್. 3 ಪ್ರಶ್ನೆಗಳಿಗೆ 3 ಅಂಕಗಳು. ಇನ್ನು 5ನೇ ಮುಖ್ಯ ಪ್ರಶ್ನೆ, ಕ್ಷಮಿಸಬೇಕು, ಇದು 4ನೇ ಮುಖ್ಯ ಪ್ರಶ್ನೆ, ಕೋಡ್ ಫ್ರಮ್ ಯುವರ್ ಮೆಮೊರಿ. ಐ ಆಮ್ ಅಂತ ಬರ್ತದಲ್ಲ ಯಾವುದರಲ್ಲಿ, ಗ್ರೇಟ್ಫುಲ್ನೆಸ್ ಅಲ್ಲಿ, ಐ ಆಮ್ ಗ್ರೇಟ್ಫುಲ್ ಫಾರ್ ದ ಐಸ್, ಅದನ್ನ ನಾವಿಲ್ಲಿ ಬರಿಬೇಕಾಗ್ತದೆ 4 ಲೈನ್ಗೆ. ಈ ರೀತಿಯಾಗಿ ಈ 12 ಪ್ರಶ್ನೆಗಳೊಂದಿಗೆ ಇಲ್ಲಿನ ಪ್ರಶ್ನೆ ಪತ್ರಿಕೆ 9ನೇ ತರಗತಿಯ ಪ್ರಶ್ನೆ ಪತ್ರಿಕೆ FA1 ಮುಕ್ತಾಯ ಆಗುತ್ತೆ. ಇದ್ರ ಕೆಳಗೆ ನಾವು ಆನ್ಸರ್ ಕೀಯನ್ನು ಕೂಡ ಕೊಟ್ಟಿದ್ದೀವಿ. ಆನ್ಸರ್ ಕೀಯನ್ನು ನೀವು ನೋಡ್ಕೋಬಹುದು. ಹಾಗೇನೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ನಾನು ಇದರ PDF ಲಿಂಕನ್ನು ಹಾಕಿರ್ತೇನೆ. ದಯಮಾಡಿ ಬೇಕಾದವರು ಅದನ್ನು ಡೌನ್ಲೋಡ್ ಮಾಡಿಕೊಂಡು ಉಪಯೋಗ ಪಡ್ಕೋಬಹುದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗೆ ಇಷ್ಟು ತನಕ ನೀವು ಇದನ್ನ ನೋಡಿದ್ದಕ್ಕೆ ನಿಮಗೆ ತುಂಬು ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.